ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದು ಲಾಲ್ಬಾಗ್ಗೆ ಫ್ಲವರ್ ಶೋ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಲಾಸ್ಟ್ 2 ಇಯರ್ಸಿಂದ ನಾನು ಹೋಗಬೇಕು ಅಂತ ಅನ್ಕೋತಾ ಇದ್ದೆ, ಬಟ್ ಹೋಗೋಕ್ಕೆ ಆಗಿರಲಿಲ್ಲ. ಹಾಗಾಗಿ ಈ ವರ್ಷನಾದರೂ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ನಾನು ಹೋಗ್ತಾ ಇರೋದು ಸಂಡೇ 18th 19th ಲಾಸ್ಟ್ ಡೇ ಇದೆ ಫ್ಲವರ್ ಶೋ ನೋಡೋದಕ್ಕೆ. ಸಂಡೇ ಆಗಿರೋದ್ರಿಂದ ತುಂಬಾ ಟ್ರಾಫಿಕ್ ಇತ್ತು. ನಾವು ಬಿಟ್ಟಿದ್ದು 12:30 ಅಷ್ಟರಲ್ಲಿ ನಾವು ಮನೇನ ಬಿಟ್ವಿ. ನಾವು ಯಲಹಂಕದಿಂದ ಹೋಗ್ತಾ ಇರೋದ್ರಿಂದ ನಮಗೆ 1-1.5 ತಾಸು ಟೈಮ್ ತಗೊಂತು. ನಾವು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಮೇ ಬಿ 2 o'clock 2:15 ಹಂಗೆ ಆಗಿತ್ತು ಅನಿಸುತ್ತೆ ಮೇ ಬಿ. ಹಾಗೇನು ಇದೀನು ಅವಾಗವಾಗ ಏನಾದರೂ ಅವಳು ತಿಂತಾ ಇರ್ತಾಳೆ, ಅವಳಿಗೂ ಕೂಡ ಸ್ನ್ಯಾಕ್ಸ್ ಟೈಮ್ ಆಗಿತ್ತು. ಹಾಗಾಗಿ ಸ್ವಲ್ಪ ಡ್ರೈ ಫ್ರೂಟ್ಸು ಬನಾನಾ ತೊಗೊಂಡು ಹೋಗಿದ್ದೆ. ಅವಳು ಕಾರಲ್ಲಿ ಕೂತ್ಕೊಂಡು ಆರಾಮಾಗಿ ತಿಂತಾ ಇದ್ಲು. ಅವಳಿಗೆ ಟ್ರಾವೆಲ್ ಮಾಡುವಾಗ ಏನಾದರೂ ತಿನ್ನಕ್ಕೆ ಬೇಕು ಅನಿಸುತ್ತೆ. ಹಾಗಾಗಿ ನಾನು ಬ್ಯಾಗಲ್ಲಿ ಕ್ಯಾರಿ ಮಾಡಿರ್ತೀನಿ. ಡ್ರೈ ಫ್ರೂಟ್ಸು, ಬಿಸ್ಕೆಟ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಏನಿರುತ್ತೋ ಮನೇಲಿ ಅದನ್ನು ತೊಗೊಂಡು ಹೋಗ್ತೀನಿ. ನಾವು ಈಗ ನೋಡ್ಬೋದು, ನೀವು ರೀಚ್ ಆಗಿದ್ದೀವಿ ಆಲ್ರೆಡಿ. ಕಾರ್ನ ಒಳಗಡೆ ಪಾರ್ಕಿಂಗ್ ಮಾಡೋದಕ್ಕೆ ಬಿಡ್ತಾರೆ, ಬಟ್ ಅಲ್ಲಿ ಆಲ್ರೆಡಿ ಫುಲ್ ಆಗಿತ್ತು ಅನಿಸುತ್ತೆ. ಹಾಗಾಗಿ ನಮಗೆ ಸಿಟಿ ಪ್ಯಾಲೇಸಲ್ಲಿ ಕಾರ್ನ ಪಾರ್ಕ್ ಮಾಡೋಕ್ಕೆ ಹೇಳಿದರು. ಸಿಟಿ ಪ್ಯಾಲೇಸ್ ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಇದೆ, ಆರಾಮಾಗಿ ಹೋಗಿ ನಾವು ಪಾರ್ಕ್ ಮಾಡಿ ಬರ್ಬೋದು. ಆದರೆ ನಾವು ಅಲ್ಲಿ ಪೇ ಮಾಡಬೇಕಾಗುತ್ತೆ, ಇಷ್ಟು ಅಂತ ಅಮೌಂಟ್ ಇರುತ್ತೆ. ಆ ಅಮೌಂಟ್ನ ನಾವು ಪೇ ಮಾಡಬೇಕಾಗುತ್ತೆ. ಹಾಗಾಗಿ ನಾವು ಹೋಗಿ ಅಲ್ಲಿಗೆ ಕಾರ್ ಪಾರ್ಕಿಂಗ್ ಮಾಡಿ ಬಂದ್ವಿ. ಸೊ ಈಗ ಟಿಕೆಟ್ ತೆಗ್ಸೋಣ ಅಂತ ಹೇಳಿ ಟಿಕೆಟ್ ಕೌಂಟರ್ಗೆ ಬಂದ್ವಿ. 12 ಇಯರ್ಸ್ ಬಿಲೋ ಇರೋ ಮಕ್ಕಳಿಗೆ 30 ರೂಪೀಸ್ ಇರುತ್ತೆ. ನಮಗೆ 80 ರೂಪೀಸ್ ಇದೆ. ಹಾಗೆ 100 ರೂಪೀಸ್ ಕೂಡ ಹಾಕಿದ್ದಾರೆ. 80 ರೂಪೀಸ್ ಏನಂದರೆ 8th 9th 12th 13th 14th 16th ಆ್ಯಂಡ್ 19th ಹೋಗೋರಿಗೆ 80 ರೂಪೀಸ್ ಇದೆ. 100 ರೂಪೀಸ್ ಯಾವಾಗ ಪೇ ಮಾಡಬೇಕಾಗುತ್ತೆ ಅಂದರೆ 10th 11th 15th 17th ಹಾಗೆ 18th 100 ರೂಪೀಸ್ನ ಪೇ ಮಾಡಬೇಕಾಗುತ್ತೆ. ಯಾಕಂದರೆ ವೀಕೆಂಡಲ್ಲಿ ತುಂಬ ರಶ್ ಆಗಿರುತ್ತೆ. ಹಾಗಾಗಿ ಸೊ ಅವರು 100 ರೂಪೀಸ್ನ ಮಾಡಿದ್ದಾರೆ. ಲಾಲ್ಬಾಗ್ ಫ್ಲವರ್ ಶೋ ನೋಡೋದಕ್ಕೆ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಇರುತ್ತೆ. ಹಾಗೆ ಎಷ್ಟು ದಿನ ನಡೆಯುತ್ತೆ ಅಂದರೆ ಆಗಸ್ಟ್ 8ಗೆ ಸ್ಟಾರ್ಟ್ ಆಗಿ 19th ವರೆಗೂ ಈ ಫ್ಲವರ್ ಶೋನ ನಡೆಸ್ತಾರೆ. ಹಾಗೆ ನಾವು ಒಳಗಡೆ ಎಂಟರ್ ಆಗ್ತಿದ್ದಂಗೆ ತುಂಬ ಸ್ಟಾಲ್ಗಳನ್ನ ಹಾಕಿದ್ದಾರೆ. ನೀವು ಇಲ್ಲಿ ನೋಡ್ಬೋದು ಎಲ್ಲ ಥರದ್ದು ಕೃಷಿಗೆ ಸಂಬಂಧಪಟ್ಟಂತಹ ಎಲ್ಲ ತರಕಾರಿ ವೆಜಿಟೇಬಲ್ಸ್ನ ಹೇಗೆ ಬೆಳೀತಾರೆ ಅನ್ನೋ ಇನ್ಫಾರ್ಮೇಷನ್ನು ಅವ್ರು ಕೊಡ್ತಿರ್ತಾರೆ. ಹಾಗೆ ನಿಮ್ಗೆ ಏನಾದರೂ ಬೇಕಂದರೆ ನೀವು ಆರಾಮಾಗಿ ಅಲ್ಲಿ ದುಡ್ಡು ಕೊಟ್ಬಿಟ್ಟು ತಗೋಬೋದು. ನರ್ಸರಿಗೆ ಸಂಬಂಧಪಟ್ಟಂತಹ ತುಂಬ ಸ್ಟಾಲ್ಗಳು ಇದೆ. ನಿಮಗೆ ಯಾವುದಾದ್ರೂ ಪ್ಲ್ಯಾಂಟ್ಸ್ ಬೇಕಂದರೆ ನೀವು ಆರಾಮಾಗಿ ಅಲ್ಲಿ ಬೈ ಮಾಡ್ಬೋದು. ನಿಮಗೆ ಯಾವ ರೀತಿ ಪ್ಲ್ಯಾಂಟ್ಸ್ ಬೇಕೋ ಅದೇ ರೀತಿ ಪ್ಲ್ಯಾಂಟ್ಸ್ಗಳು ಕೂಡ ಇರುತ್ತೆ. ಹಾಗೆ ಡಿಫ್ರೆಂಟ್ ಆಗಿರುವಂತಹ ಪ್ಲ್ಯಾಂಟ್ಸ್ಗಳು ಇರುತ್ತೆ. ಇಂಡೋರ್ ಆಗಿರ್ಬೋದು, ಔಟ್ಡೋರ್ ಆಗಿರ್ಬೋದು. ನಾವು ಹಾಗೆ ಇಂಡೋರ್ ಪ್ಲ್ಯಾಂಟ್ಸ್ನ ಚೆಕ್ ಮಾಡ್ತಾ ಇದ್ವಿ. ರೇಟ್ ವೈಸು ನೋಡಿದಾಗೆ ಪ್ಲ್ಯಾಂಟ್ ಹಾಗೆ ಸೀಡ್ಸ್ದು ರೇಟ್ ಎಲ್ಲ ಓಕೆ, ರೀಸನೇಬಲ್ ಅಂತ ಅನ್ನಿಸ್ತು. ಬಟ್ ನಾವು ತಿನ್ನೋದಕ್ಕೆ ತೊಗೊತೀವಲ್ಲ ಆ ಪದಾರ್ಥಗಳು ತುಂಬಾ ಕಾಸ್ಟ್ಲಿ ಇತ್ತು. ಈಗ ಫ್ರೂಟ್ಸ್ ಇರ್ಬೋದು, ಜ್ಯೂಸ್ ಇರ್ಬೋದು, ಚುರುಮುರಿ ಇರ್ಬೋದು, ಅದೆಲ್ಲ ಸಿಕ್ಕಾಬಟ್ಟೆ ಕಾಸ್ಟ್ಲಿನೇ ಇತ್ತು. ಬಟ್ ಪ್ಲ್ಯಾಂಟ್ಸ್ ಎಲ್ಲ ಆರಾಮಾಗಿ ಬೈ ಮಾಡ್ಬೋದು. ತುಂಬ ವೆರೈಟಿ ಆಫ್ ಪ್ಲ್ಯಾಂಟ್ಸ್ ಇತ್ತು. ಹಾಗೆ ಆರ್ಕಿಡ್ ಗಿಡಗಳನ್ನೆಲ್ಲ ಸೇಲ್ ಮಾಡ್ತಾ ಇದ್ರು. ಹಾಗೆ ಜೂಟ್ ಬ್ಯಾಗು, ಬಟ್ಟೆಗೆ ಸಂಬಂಧಪಟ್ಟಂಥ ಸ್ಟಾಲ್ಗಳಿತ್ತು. ಹಾಗೆ ನಾವು ಸ್ಕೂಲ್ ಕಡೆಯಿಂದ ಬಂದರೆ ಮಕ್ಕಳು ಸ್ಕೂಲ್ ಯೂನಿಫಾರ್ಮಲ್ಲಿ ಬಂದರೆ ಟಿಕೆಟ್ ಫ್ರೀ ಇರುತ್ತೆ. ಹಾಗೆ ನಾವು ಮಕ್ಕಳನ್ನು ಪರ್ಸ್ನಲ್ ಆಗಿ ಕರ್ಕೊಂಡು ಹೋಗ್ತಿದ್ದೀವಿ ಅಂದರೆ ಟಿಕೆಟ್ನ ದುಡ್ಡು ಕೊಟ್ಟು ತೊಗೋಬೇಕಾಗುತ್ತೆ. ಆರ್ಕಿಡ್ ಗಿಡಗಳು ನೋಡ್ಬೋದು, ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಆರ್ಕಿಡ್ ಎಲ್ಲ. ಇಲ್ಲಿ ನೀವು ನೋಡ್ಬೋದು ಇಂಡೋ ಅಮೇರಿಕನ್ ಅಂತ ಒಂದು ನರ್ಸರಿ ಕಾಣ್ತಾ ಇದೆ. ಸೊ ಇಲ್ಲಿ ನನಗೆ ನಮ್ಮ ರಿಲೇಟಿವ್ ಒಬ್ಬರು ವರ್ಕ್ ಮಾಡ್ತಾಯಿದ್ರು. ಹಾಗೆ ನೋಡೋಣ ಏನೇನು ಇರುತ್ತೆ ಅಂತ ಹೇಳಿ ಒಳಗಡೆ ಹೋದೆ. ತುಂಬಾ ಚೆನ್ನಾಗಿತ್ತು. ಸೊ ತುಂಬಾ ಗಿಡಗಳು ಇತ್ತು. ಹಾಗೆ ನಾನು ಕ್ಯಾಶುವಲಾಗಿ ಮಾತಾಡ್ತಾ ಅವ್ರಿಗೆ ಹೇಳಿದೆ ನಮ್ಮ ರಿಲೇಟಿವ್ ಒಬ್ಬರು ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಹಾಗಾಗಿ ಅವರು ಹಾಗೆ ಮಾತಾಡ್ತಾ ಅವ್ರಿಗೂ ಕೂಡ ಅವರು ಗೊತ್ತಿದ್ರಂತೆ. ಹಾಗಾಗಿ ಅವರು ಸ್ವಲ್ಪ ನಮಗೆ ಡಿಸ್ಕೌಂಟ್ ಕೂಡ ಕೊಟ್ಟರು. ಹಾಗಾಗಿ ನಾನು ಒಂದೆರಡು ಪ್ಲ್ಯಾಂಟ್ಸ್ನ ತೊಗೊಂಡು ಬಂದೆ. ಲಾಸ್ಟಲ್ಲಿ ನಾನು ಯಾವ ಪ್ಲ್ಯಾಂಟ್ಸ್ನ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ನೋಡ್ಬೋದು ನೀವು ಲಾಲ್ಬಾಗಲ್ಲಿ ಎಷ್ಟು ಚೆನ್ನಾಗಿ ಫ್ಲವರ್ ಡೆಕೋರೇಷನ್ನ ಮಾಡಿದ್ದಾರೆ ಅಂತ. ತುಂಬಾ ಚೆನ್ನಾಗಿತ್ತು. ಬಟ್ ಆದರೆ ಏನಂದರೆ ತುಂಬಾ ರಶ್ ಇತ್ತು. ವೀಕೆಂಡ್ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ಯಾಕಂದರೆ ನಾಳೆಗೆ ಎಂಡ್ ಆಗ್ತಿರೋದ್ರಿಂದ ಕೂಡ ತುಂಬಾ ರಶ್ ಇತ್ತು ಇವತ್ತು ಲಾಲ್ಬಾಗ್ ಒಳಗೆ ಫ್ಲವರ್ ಶೋ ನಡೀತಾ ಇರೋದು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ
ಕಾನ್ಸೆಪ್ಟ್ನಲ್ಲಿ ಫ್ಲವರ್ ಶೋ ಈ ವರ್ಷ ನಡೀತಾ ಇದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಸಿಕ್ಕಾಬಟ್ಟೆ ರಶ್ ಇತ್ತು. ಒಳಗಡೆ ಕಾಲಿರೋದಕ್ಕೂ ತುಂಬ ಕಷ್ಟ ಆಗ್ತಾ ಇತ್ತು. ಮಕ್ಕಳನ್ನ ಕರ್ಕೊಂಡು ಹೋಗೋರು ದಯವಿಟ್ಟು ವೀಕೆಂಡಲ್ಲಿ ಹಾಲಿಡೇಸಲ್ಲಿ ಕರ್ಕೊಂಡು ಹೋಗಬೇಡಿ. ಯಾಕಂದರೆ ನಮಗೂ ಕೂಡ ತುಂಬಾ ಕಷ್ಟ ಆಯಿತು. ನಿಧಿನ ಎತ್ಕೊಂಡೇ ಹೋದ್ವಿ. ಯಾಕಂದರೆ ಅಷ್ಟು ರಶ್ ಇತ್ತು, ಅಷ್ಟು ಜನ ಇತ್ತು. ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಬಟ್ ಈ ಥರ ಆದಾಗಿ ತುಂಬಾ ಬೇಜಾರಾಗುತ್ತೆ. ವೀಕ್ ಡೇಸಲ್ಲಿ ಹೋಗಿದ್ರೆ ಬೆಟರ್ ಅಂತ ನಮಗೆ ಅನ್ನಿಸ್ತು. ಈ ಒಂದು ಫ್ಲವರ್ ಶೋನ ಮಾಡೋದಕ್ಕೋಸ್ಕರ 35 ಲಕ್ಷಕ್ಕೂ ಅಧಿಕ ಹೂಗಳನ್ನು ಯೂಸ್ ಮಾಡಿದ್ದಾರೆ. ಹಾಗೆಯೇ 4,000ಕ್ಕಿಂತ ಜಾಸ್ತಿ ಡಿಫ್ರೆಂಟ್ ಫ್ಲವರ್ಸ್ನ ಯೂಸ್ ಮಾಡಿದ್ದಾರೆ. ಈ ವರ್ಷ 2024ನಲ್ಲಿ ನಡೀತಾ ಇರೋ ಫ್ಲವರ್ ಶೋಗೆ ಟೋಟಲ್ ಆಗಿ 2 crore ಖರ್ಚು ಮಾಡಿದ್ದಾರೆ. ಫ್ಲವರ್ ಶೋ ನೋಡೋದಕ್ಕೆ ಲಾಲ್ಬಾಗಲ್ಲಿ ತುಂಬಾ ಚೆನ್ನಾಗಿತ್ತು. ನಮ್ಮ ಇಂಡಿಯಾ ಕೂಡ ಫ್ಲವರಲ್ಲಿ ಡೆಕೋರೇಟ್ ಮಾಡಿದರೆ ತುಂಬಾ ಚೆನ್ನಾಗಿ ಬಂದಿತ್ತು. ನೋಡ್ಬೋದು ಇಲ್ಲಿ ಯಾವ್ಯಾವ ರೀತಿ ಅಂತ ಗಿಡಗಳನ್ನ, ಪ್ಲ್ಯಾಂಟ್ಸ್ನ, ಫ್ಲವರ್ಸ್ನ ಇಟ್ಟಿದ್ದಾರೆ ಅಂತ ಹೇಳಿ. ತುಂಬ ಅಂದರೆ ತುಂಬಾ ರಶ್ ಇತ್ತು. ಓಡಾಡೋದಕ್ಕೂ ತುಂಬಾ ಕಷ್ಟ ಆಗ್ತಾ ಇತ್ತು. ಜನಗಳು ಎಲ್ಲ ಕಡೆ ಜನಗಳೇ ಇದ್ದರು. ಯಾವುದೇ ವಿಡಿಯೋ ಮಾಡ್ಕೊಳೋದಕ್ಕೂ ಕಷ್ಟ ಅನ್ನಿಸ್ತಾ ಇತ್ತು. ಬಟ್ ವೀಕೆಂಡಲ್ಲಿ ಬರೋದಕ್ಕಿಂತ ವೀಕ್ ಡೇಸಲ್ಲಿ ಬರೋದು ತುಂಬಾ ಬೆಟರ್ ಅಂತ ಅನ್ನಿಸ್ತು. ಆರಾಮಾಗಿ ನಿಧಾನವಾಗಿ ನೋಡ್ಕೊಂಡು ಹೋಗ್ಬೋದಿತ್ತು. ಈಗ ಎಲ್ಲ ಕಡೆ ಜನಗಳೇ ಕಾಣ್ತಾ ಇದ್ರು. ಪಾರ್ಲಿಮೆಂಟ್ ಆಫ್ ಇಂಡಿಯಾನ ತುಂಬಾ ಚೆನ್ನಾಗಿ ಫ್ಲವರ್ಸ್ ಅಲ್ಲಿ ಮಾಡಿದ್ದಾರೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಹಾಗೆ ಅಂಬೇಡ್ಕರ್ ಅವರ ಸ್ಟ್ಯಾಚು ಕೂಡ ಅಲ್ಲಲ್ಲಿ ಇಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಪಾರ್ಲಿಮೆಂಟ್ ಆಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಅಲ್ಲಿ ಯಾವುದು ಫ್ಲವರ್ ಶೋನ ಮಾಡಿದಾರೋ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಹಾಕಿದ್ದಾರೆ. ಬಟ್ ನಮಗೆ ಇನ್ಫಾರ್ಮೇಷನ್ ಏನು ನೋಡೋದಕ್ಕೆ ಆಗಲಿಲ್ಲ. ಯಾಕಂದರೆ ತುಂಬಾ ರಶ್ ಇತ್ತು. ಆ ಕಾರಣದಿಂದಾಗಿ ನಮಗೆ ನೋಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಸೊ ನಾವು ಹಾಗೆ ನೋಡಿಕೊಂಡು ಮುಂದೆ ಬರ್ತಿದ್ದಂಗೆ ಒಂದು ಬ್ಯೂಟಿಫುಲ್ ಆಗಿರೋ ಅಂತಹ ದೀಕ್ಷಾಭೂಮಿನ ನೋಡ್ಬೋದು. ಏನಿದು ದೀಕ್ಷಾಭೂಮಿ ಅಂತ ಹೇಳಿದರೆ, ಮಹಾರಾಷ್ಟ್ರದ ನಾಗ್ಪುರದ ಹೃದಯ ಭಾಗದಲ್ಲಿದೆ ಈ ದೀಕ್ಷಾಭೂಮಿ. ಮಧ್ಯಪ್ರದೇಶದ ಸಾಂಚಿಯಲ್ಲಿ ಮಹಾನ್ ಚಕ್ರವರ್ತಿ ಆದಂತಹ ಅಶೋಕನು ನಿರ್ಮಿಸಿದ ಒಂದು ಪ್ರಸಿದ್ಧವಾದಂತಹ ಸ್ತೂಪದ ಪ್ರತಿಕೃತಿಯಾಗಿದೆ ಇದು ದೀಕ್ಷಾಭೂಮಿ. ಹಾಗೆ ಇಲ್ಲಿ ನೋಡ್ಬೋದು ನೀವು ಹಿರಾಕುಡ್ ಆಣೆಕಟ್ಟನ ಮಾಡೆಲ್ ಕೂಡ ಮಾಡಿದ್ದಾರೆ. ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ನೀರಾವರಿ ಯೋಜನೆಗಳ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಇಲ್ಲಿ ಹಾಕಿದ್ದಾರೆ. ಗ್ಲಾಸ್ ಹೌಸಲ್ಲಿ ಫ್ಲವರ್ ಶೋನ ನೋಡಿಕೊಂಡು ಆಚೆ ಬರ್ತಿದ್ದಂಗೆ ಇಲ್ಲಿ ಪಿಕಾಕ್ ಕಾಣಿಸುತ್ತೆ ನಿಮಗೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಪ್ಲ್ಯಾಂಟ್ಸ್ ಮತ್ತು ಫ್ಲವರ್ನ ಯೂಸ್ ಮಾಡಿಬಿಟ್ಟು ಪಿಕಾಕ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡೋದಕ್ಕೆ 2 ಕಣ್ಣು ಕೂಡ ಸಾಲದು ಅನ್ನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಪಿಕಾಕ್ನ. ಲಾಲ್ಬಾಗಲ್ಲಿ ಫ್ಲವರ್ ಶೋ ನೋಡೋದ್ರ ಜೊತೆಗೆ ಸ್ಟಾಲ್ಗಳನ್ನಂತೂ ತುಂಬಾ ಹಾಕಿದ್ದಾರೆ. ಫ್ಲವರ್ ಶೋಗಿಂತೂ ಜಾಸ್ತಿ ನಾವು ನೋಡಿದ್ದು ಸ್ಟಾಲ್ಗಳನ್ನೇ. ಯಾಕಂದರೆ ಎಲ್ಲ ಕಡೆನೂ ಸ್ಟಾಲ್ಗಳನ್ನೇ ಹಾಕಿದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು, ನಾವು ಮೇಲೆ ಹೋಗ್ತಾ ಇದ್ದೀವಿ. ಮೇಲೆಯಿಂದ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಪಕ್ಕದಲ್ಲಿ ಕೂಡ ಲೇಕ್ ಇದೆ ಅಂತ ಹೇಳ್ತಾ ಇದ್ರು. ನಾವು ಲೇಕೇನು ನೋಡೋಕೆ ಹೋಗಲಿಲ್ಲ. ಹಾಗೆ ಮೇಲೆ ಹತ್ತಿ ಜಸ್ಟ್ ವ್ಯೂನ ನೋಡಿಕೊಂಡು ಬಂದ್ವಿ. ಸೊ ಮಳೆ ಬಂದಿದ್ದ ಕಾರಣ ಕಾಲೆಲ್ಲ ಸ್ಲಿಪ್ ಆಗ್ತಾ ಇತ್ತು. ಸೊ ಹುಷಾರಾಗಿ ನಡ್ಕೊಂಡು ಹೋಗ್ಬೇಕಾಗುತ್ತೆ ನಾವು ಮೇಲೆ ಹೋಗುವಾಗ. ವ್ಯೂ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ಎಲ್ಲ ಕಡೆನೂ ತಿಂಡಿ ತಿನಿಸುಗಳನ್ನ ಸೇಲ್ ಮಾಡ್ತಾ ಇದ್ರು. ಸೊ ಅದೆಲ್ಲ ಮುಗಿಸ್ಕೊಂಡು ಕಾರ್ ಪಾರ್ಕಿಂಗ್ ಹತ್ರ ಬಂದ್ವಿ. ಕಾರ್ ಪಾರ್ಕ್ನ ನಾವು ಬಂದು ಸಿಟಿ ಪ್ಯಾಲೇಸಲ್ಲಿ ಮಾಡಿದ್ವಿ. ಸೊ ಕಾರ್ ಪಾರ್ಕಿಂಗಿಗೆ 180 ರೂಪೀಸ್ನ ನಾವು ಪೇ ಮಾಡಿದ್ವಿ. ನಾವು 250 ಹಂಗೆ ಬಂದು ಕಾರ್ ಪಾರ್ಕ್ ಮಾಡಿದ್ವಿ. ನಾವು ರಿಟರ್ನ್ ಬರುವಾಗ 5:30 ಹಂಗೆ ಟೈಮ್ ಆಗಿತ್ತು. ಹಾಗೆ ನಾನು ಏನೇನು ತೊಗೊಂಡೆ ಅಂದರೆ, 1-2 ಪ್ಲ್ಯಾಂಟ್ಸ್ನ ತೊಗೊಂಡೆ. ನೀವು ನೋಡ್ಬೋದು, ರೆಡ್ ಮತ್ತು ಪರ್ಪಲ್ ಕಲರ್ ಆಂಥೋರಿಯಮ್ನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಬೀಜ, ಸಬ್ಬಸಿಗೆ ಬೀಜ, ಪಾಲಕ್ನ ತೊಗೊಂಡಿದ್ದೀನಿ. ನಂತರ ನಾನು ಒಂದು ಸ್ವಲ್ಪ ಕೋಡ್ಬಾಳೆನೂ ತೊಗೊಂಡಿದ್ದೆ. ಅದನ್ನು ತಿನ್ನೋಕ್ಕಾಗಲಿಲ್ಲ ಅಂತ ಹೇಳಿ ಹಾಗೆ ತೊಗೊಂಡು ಬಂದಿದ್ದೀನಿ. ಒಂದು ನೀಲಗಿರಿ ತೈಲ ಕೂಡ ತೊಗೊಂಡೆ. ಏನಕ್ಕೆಂದರೆ ಹೆಡ್ಡೇಕು, ಫೀವರ್ ಬಂದರೆ ಯೂಸ್ ಮಾಡಿದರೆ ಕಡಿಮೆ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ತೊಗೊಂಡು ಬಂದೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.